ವೆಲ್ಕಮ್ ಟು ಪಾರು ಕಿಚನ್. ಇವತ್ತು ನಾನು ಎಗ್ ರೋಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಚಪಾತಿ ಹಿಟ್ಟು ಕಲಸಿಟ್ಟು ಒಂದು 10 ನಿಮಿಷ ಬಿಟ್ಟು ಉದ್ದುತ್ತಾ ಇದ್ದೀನಿ. ಚಪಾತಿನ ಒಂದು ಉದ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ಇಲ್ಲಿ ಒಗ್ಗರಣೆಗೆ ಹಾಕಬೇಕು. ಏನೇನು ಹಾಕಬೇಕಪ್ಪ ಅಂತಂದರೆ 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿಂದೆ ಉದ್ದುದ್ದ ಹೆಚ್ಚಿರೋ ಈರುಳ್ಳಿ ಹಾಕಿ, ಮತ್ತು ಟೊಮೊಟೊ ಹಣ್ಣು 2 ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಎಲೆಕೋಸು ಅದನ್ನು ಉದ್ದುದ್ದ ಹೆಚ್ಚಿ ಒಂದು ಸ್ವಲ್ಪ ಅರ್ಧ ಭಾಗ ಅಷ್ಟೇ ಬೇಯಿಸ್ಬೇಕು, ತೀರಾ ಬೇಯಿಸಬಾರ್ದು. ಆಮೇಲೆ ಮೊಟ್ಟೆ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಕಟ್ ಮಾಡಿ ಇಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಆಮೇಲೆ ಮತ್ತು ಖಾರ ಪುಡಿ, ಗರಂ ಮಸಾಲ ಅದೆಲ್ಲ ಮಿಕ್ಸ್ ಮಾಡಿ, ಮತ್ತು ಸ್ವಲ್ಪ ಟೊಮೊಟೊ ಸಾಸ್ ಹಾಕಬೇಕು. ಅದಕ್ಕೆ ಟೊಮೊಟೊ ಸಾಸ್ ಹಾಕಿ ಆಮೇಲೆ ಎಲ್ಲ ಫುಲ್ಲು ಫ್ರೈ ಮಾಡ್ಕೊಂಡು ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಹಂಗೆ ಇದು ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತೀನಿ. ಈ ಕಡೆ ಚಪಾತಿ ಉದ್ದಿಟ್ಟಿದ್ನಲ್ಲ, ಅದನ್ನು ಒಂದು ಚಪಾತಿನ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಕ್ಲೀನಾಗಿ 2 ಸೈಡು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮನೇಲಂದರೆ ಮಾಡ್ಕೊಳ್ಳಿ, ಮಕ್ಕಳಿಗೆಲ್ಲ ತುಂಬ ಇದೇ ಇಷ್ಟಪಡೋದು ಈಗೆಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಅದನ್ನ ಮಾಡ್ತಾಯಿದ್ದೆ. ನೋಡಿ, 2 ಸೈಡು ಬೇಯಿಸ್ಕೋಬೇಕು. ಎಲ್ಲರೂ ಮೈದಾ ಹಿಟ್ಟಲ್ಲಿ ಇದು ಮಾಡ್ತಾರೆ, ನಾನಂದರೆ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಟೊಮೊಟೊ ಸಾಸು ಎಲ್ಲ ಫುಲ್ಲು ಅದಕ್ಕೆಲ್ಲ ಹಚ್ಚಬೇಕು. ಹಚ್ಚಿಂದೆ ಆಮೇಲೆ ಮತ್ತೆ ಮೈನೋ ಸಾಸು ತೊಗೊಂಡಿದ್ದೀನಿ. ಮೈನೋ ಸಾಸ್ ತೊಗೊಂಡು ಅದನ್ನು ಹಚ್ಚಿದ್ದೀನಿ, ಫುಲ್ ಕವರ್ ಮಾಡಿ ಆಮೇಲೆ ಇದು ಪಲ್ಯ ನಾನು ಸ್ಟಫಿಂಗ್ ಮಾಡೋಕ್ಕೋಸ್ಕರ ಮಾಡಿದ್ನಲ್ಲ, ಅದನ್ನು ಮಧ್ಯೆ ಹಿಂಗೆ ಉದ್ದಕ್ಕೆ ಹಾಕಿ ಆಮೇಲೆ ಅದನ್ನ ಮಡಿಸ್ಬೇಕು, ರೋಲ್ ಮಾಡಿ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಅದನ್ನು ಸುತ್ತಿ ಇಡ್ತಾಯಿದ್ದೀನಿ. ಟಿಶ್ಯೂ ಪೇಪರ್ ಇಲ್ಲಾಂದ್ರೂ ನಡೆಯುತ್ತೆ ಅಷ್ಟೇ. ಆಮೇಲೆ ಅದನ್ನು ಮಕ್ಕಳಿಗೆ ಕೊಟ್ರಪ್ಪ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಚಪಾತಿ ತಿನ್ನಲ್ಲ, ಅದು ತಿನ್ನಲ್ಲ ಅಂತಾರೆ. ಈ ರೀತಿ ಮಾಡಿಕೊಡಿ, ಯಾಕೆ ತಿನ್ನಲ್ಲ, ತಿಂತಾರೆ ಮಕ್ಕಳು, ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲರೂ ಮಾಡಿಕೊಡಿ ಮಕ್ಕಳಿಗೋಸ್ಕರ. ದೊಡ್ಡವರು ತಿನ್ಬೋದು, ಬರೀ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ತಿನ್ಬೋದು ಇದರಲ್ಲಿ.